ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಹಿಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೊಂದು ಇದೀಗ ಬಯಲಾಗಿರ್ತಕ್ಕಂಥದ್ದು. ಸಾರ್ವಜನಿಕರು ಇದೀಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತ ಅಂದ್ರೆ, ಸರ್ಕಾರಿ ಆಸ್ಪತ್ರೆ ಹಿಮ್ಸ್ ಆಸ್ಪತ್ರೆಯ ನೆಲಮಹಡಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ಪೌಡರ್ಗಳು, ಸಿರಪ್ಗಳು, ಟ್ಯಾಬ್ಲೆಟ್ಗಳು ಎಲ್ಲಂದ್ರಲ್ಲಿ ಬಿದ್ದಿರ್ತಕ್ಕಂಥದ್ದು ಪತ್ತೆಯಾಗಿದೆ. ವಿವಿಸಿ ವಾಹಿನಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಸರ್ಕಾರ ಬಡ ರೋಗಿಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಔಷಧಿಗಳನ್ನ ಪೂರೈಸುತ್ತೆ. ಆದ್ರೆ ಹಿಮ್ಸ್ ಅಧಿಕಾರಿಗಳು ಔಷಧಿಯನ್ನ ಸಕಾಲದಲ್ಲಿ ರೋಗಿಗಳಿಗೆ ವಿತರಿಸ್ತಾ ಇಲ್ವಾ? ಹಾಗಿದ್ರೆ ಅಂಡ್ ಅವು ಎಕ್ಸ್ಪೈರ್ ಆಗಿರ್ತಕ್ಕಂಥ ಔಷಧಿಗಳು ಇಷ್ಟು ಪ್ರಮಾಣದಲ್ಲಿ ಆಸ್ಪತ್ರೆಯಲ್ಲಿ ಯಾಕೆ ಶೇಖರಣೆಯನ್ನ ಮಾಡಿ ಇಟ್ಟಿದ್ರು? ಅಂಡ್ ಅದು ಎಕ್ಸ್ಪೈರ್ ಆಗೋವರೆಗೂ ಕೂಡ ಬೇಜವಾಬ್ದಾರಿಯಿಂದ ನೆಲಮಹಡಿಯಲ್ಲಿ ಅದನ್ನ ಶೇಖರಣೆ ಮಾಡಿಟ್ಟಿದ್ರಲ್ಲ, ಯಾಕೆ ಅವನ್ನ ವಾಪಸ್ ಕಳಿಸ್ಲಿಲ್ಲ ಉಗ್ರಾಣಕ್ಕೆ? ಸದ್ಯದ ಕಸದ ರಾಶಿಯಂತೆ ಬಿದ್ದಿರ್ತಕ್ಕಂಥ ಈ ಎಕ್ಸ್ಪೈರಿ ಔಷಧಿಗಳ ದೃಶ್ಯಗಳು ರೋಗಿಗಳು ಮತ್ತು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾವೆ. ಬಡವರ ಪ್ರಾಣದ ಜೊತೆ ಆಸ್ಪತ್ರೆ ಆಡಳಿತ ಮಂಡಳಿ ಚೆಲ್ಲಾಟ ಆಡ್ತಾ ಇದೆ ಅಂತ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನಿಮ್ಗೆಲ್ಲ ಅನಿಸ್ಬಹುದು, ಎಕ್ಸ್ಪೈರ್ ಆಗಿದ್ಯಪ್ಪ ಅದಕ್ಕೆ ತಗೊಂಡು ಗೋಡನ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ. ನೋ, ನಮ್ಮ ಮನೇಲಿ ಯಾವ್ದೋ 4 ಮಾತ್ರೆ ತಗೊಬಂದು ಎಕ್ಸ್ಪೈರ್ ಆಗಿದೆ ಅಂತ ಎಸ್ತಂಗಲ್ಲ ಅದು. ಪ್ರತಿಯೊಂದಕ್ಕೂ ಅದಕ್ಕೆ ಅದರದೇ ಆದಂತ ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಆಸ್ಪತ್ರೆಗೆ 10 ಡೋಲೋ ಮಾತ್ರೆ ಬಂತು ಅಂತ ಅಂದ್ರೆ ನೀವು ಅದನ್ನ 10 ರೋಗಿಗಳಿಗೆ ಕೊಟ್ಟಿರೋದಕ್ಕೆ ಒಂದು ದಾಖಲೆಗಳನ್ನ ಇಟ್ಕೊಂಡಿರ್ಬೇಕು. ಒಂದು ವೇಳೆ ಬಂದಿರತಕ್ಕಂತ 10 ಡೋಲೋ ಮಾತ್ರೆಯಲ್ಲಿ 4 ಡೋಲೋ ಮಾತ್ರೆಗಳನ್ನ ಮಾತ್ರ ಕೊಟ್ಟಿದ್ದೀರಿ, ಉಳಿದವು ಹಂಗೆ ಉಳ್ಕೊಂಡೆ ಎಕ್ಸ್ಪೈರ್ ಆಗಿದೆ ಅಂತ ಅಂದ್ರೆ ಎಲ್ಲಿ ನಿಮ್ಮ ಡ್ರಗ್ ಪೂರೈಕೆ ಆಗ್ತಾ ಇದೆಯಲ್ಲ ಉಗ್ರಾಣ, ಅಲ್ಲಿಗೆ ಮತ್ತೆ ಅದನ್ನ ರಿಟರ್ನ್ ಮಾಡಬೇಕು. ಆನ್ ಡಾಕ್ಯುಮೆಂಟ್ ತೋರಿಸ್ಬೇಕು, ಇಷ್ಟು ಮಾತ್ರೆಗಳು ಖರ್ಚಾಗಿದ್ದಾವೆ, ಇಷ್ಟು ಮಾತ್ರೆ ಉಳಿದಿದ್ದಾವೆ ಅಂತ. ಮನ್ಸೋಯ್ಚೆ ಬೇಕಾದವರಿಗೆ ಸರ್ಕಾರಿ ಆಸ್ಪತ್ರೆ ತಗೋ ನೀನೊಂದು ಅಂತ ಕೊಡಕ್ ಅವಕಾಶ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತ ಕಾನೂನು ಇರುತ್ತೆ. ಆ ಕಾನೂನನ್ನ ಮೀರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯ್ತರಪ್ಪ ಯಾವ್ದೋ 4, 5, 10 ಶೀಟ್ ಬಿದ್ದುಬಿಟ್ಟಿದೆ ಮಾತ್ರೆ 4, 5 ಅಂತ ಅಂದ್ರೆ ಎಲ್ಲೋ ಮಿಸ್ ಆಗಿ ಬಿದ್ದಿರಬಹುದು, ಯಾರೋ ತಂದು ಎಸ್ತಿರ್ಬಹುದು ಅಂತ ಅನ್ಬಹುದು. ಬಾಕ್ಸ್ ಗಟ್ಲೆ ಸೀಲೆ ಓಪನ್ ಆಗದೆ ಇರ್ತಕ್ಕಂಥವು ಕಸ ಬಿದ್ದಂಗೆ ಬಿದ್ದಿದಾವೆ. ಅಂಡ್ ನಿಮ್ಗೆಲ್ಲರಿಗೂ ಕೂಡ ಅಚ್ಚರಿ ಆಗಬೇಕು ಅಂತ ಅಂದ್ರೆ, ಯಾವುದೋ ಮೊನ್ನೆ 2025 2026 ಲಾಸ್ಟ್ ಮಂತ್ ಎಕ್ಸ್ಪೈರ್ ಆಗಿರ್ತಕ್ಕಂಥ ಔಷಧಿ ಮಾತ್ರೆಗಳಲ್ಲ ಇವು. 2023 2024 2-3 ವರ್ಷಗಳ ಹಿಂದೆ ಎಕ್ಸ್ಪೈರ್ ಆಗಿರ್ತಕ್ಕಂಥ ಔಷಧಿ ಮಾತ್ರೆಗಳು ಇನ್ನೂ ಕೂಡ ಆಸ್ಪತ್ರೆ ಆವರಣದಲ್ಲಿ ಇರ್ತವೆ ಅನ್ನೋದಾದ್ರೆ, ಇನ್ನೂ ಆಸ್ಪತ್ರೆಯವರು ಅದನ್ನ ದಾಸ್ತಾನು ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋದಾದ್ರೆ, ಇದರ ಮುಂದಿನ ಉದ್ದೇಶ ಏನು ಅನ್ನೋದನ್ನ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕೆ ಆ ಮಾತ್ರೆ ಔಷಧಿಗಳಲ್ಲಿ ಉಳ್ಕೊಂಡ್ವು? ಹಾಗಿದ್ರೆ 3 ವರ್ಷದಿಂದ ಆಸ್ಪತ್ರೆ ಲೆಕ್ಕಗಳನ್ನೇ ಯಾರು ಕೇಳ್ತಾ ಇಲ್ವಾ? ಅಥವಾ ಈ ಹಿಂದೆ ಒಂದು ದೊಡ್ಡ ಮೆಡಿಕಲ್ ಮಾಫಿಯಾ ಏನಾದ್ರೂ ಕೆಲಸ ಮಾಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಇಲ್ಲಿ ನಮಗೆ ಸಹಜವಾಗಿ ಮನೆ ಮಾಡುತ್ತೆ. ಇಲ್ಲ ಸಂಬಂಧಪಟ್ಟ ಪ್ರಶ್ನೆ ಕೊಡಬೇಕು. ಏನ್ ಪ್ರಶ್ನೆ ಕೊಟ್ಬೋದು? ನೀವೇನ್ ಪ್ರಶ್ನೆ ಕೊಡಕ್ ಸಾಧ್ಯ? ಸರ್ ಇದು ಮೊನ್ನೆ ಎಕ್ಸ್ಪೈರ್ ಆಯ್ತು ಸರ್, ನಾಳೆ ಕಳ್ಸಕ್ಕಲ್ಲಿ ಇಟ್ಟಿದ್ವಿ ಅಂತ ಅನ್ನಕ್ಕೆ ಎಕ್ಸ್ಪೈರ್ ಆಗಿ 3 ವರ್ಷ ಆಗಿದಾವೆ. ಗ್ಲುಕೋಸ್ಗಳು ಎಕ್ಸ್ಪೈರ್ ಆಗಿದ್ದಾವೆ, ಕಾಫ್ ಸಿರಪ್ಗಳು ಎಕ್ಸ್ಪೈರ್ ಆಗಿದ್ದಾವೆ, ಅದೇನೋ ಮಂಡಿ ನೋವು, ಸಂಧಿವಾತ ಅದಕ್ಕೆ ಕೊಡ್ತಕ್ಕಂಥ ಔಷಧಿಗಳು, ಸಿರಪ್ಗಳು ಎಕ್ಸ್ಪೈರ್ ಆಗಿದ್ದಾವೆ. ಇವೆಲ್ಲವೂ ಕೂಡ ಅಲ್ಲಿ ರಾಶಿ ಗ್ಲುಕೋಸ್ ಬಾಟ್ಲಿಗಳು. ನಮ್ಗೆ ಸಾಕಷ್ಟು ಬಾರಿ ದೂರ ಬರ್ತಾ ಇರುತ್ತೆ ನಮ್ಮ ಆಫೀಸ್ಗೆ, ಬಹುತೇಕ ಈ ತರದೊಂದು ದೂರ ಬರ್ತಾ ಇರುತ್ತೆ. ಸರ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರ್ಕೊಡ್ತಾ ಇದ್ದಾರೆ ಸರ್, ಮಾತ್ರೆ ಹೊರಗಡೆ ತಗೊಬನ್ನಿ ಅಂತಿದ್ದಾರೆ ಸರ್, ಮಾತ್ರೆ ಸ್ಟಾಕ್ ಇಲ್ಲ ಅಂತಾರೆ ಸರ್. ನಾವು ಇನ್ನೇನು ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದಾರಲ್ಲ, ಏನೋ 100 ರೂಪಾಯಿದಲ್ಲಿ ಮಾತ್ರ ತಂದ್ಬಿಡ್ತೀವಿ ಅನ್ನೋ ತರದ ಜನದ ಮೆಂಟಾಲಿಟಿ. ಹೊರಗಡೆ ಔಷಧಿ ತರಿಸ್ಕೊಳ್ತೀರಿ, ಹೊರಗಡೆ ಟ್ಯಾಬ್ಲೆಟ್ಸ್ ಗಳು ತಗೊಂಡ್ಬರ್ತಾ ಇದ್ರಿ. ಹಂಗಿದ್ರೆ ನೀವು ಹೊರಗಡೆ ಔಷಧಿ ತರಿಸ್ಕೊಂಡು ಇವನ್ನ ಎಲ್ಲಿಗೆ ತಗೊಂಡು ಹೋಗಿಟ್ಟಿದ್ರಿ ಅನ್ನೋದು ಈಗ ಪ್ರಶ್ನೆ. ಇಲ್ಲಿ ಯಾರು ತಗೊಂಡು ಹೋಗಿಟ್ಟಿಲ್ ಬಿಟ್ರ? ಅಥವಾ ಗೌರ್ಮೆಂಟ್ ಇಂದ ಬಂದ ಮಾತ್ರೆ ಔಷಧಿಗಳನ್ನ ಎಕ್ಸ್ಚೇಂಜ್ ಮಾಡಿ ಬಿಟ್ಟಿದ್ರಾ? ಜನ ಈ ತರದೊಂದು ಪ್ರಶ್ನೆಗಳನ್ನ ಮನೆ ಮಾಡ್ತಾರೆ. ಇವತ್ತು ಯಾವ್ದೋ ಮೆಡಿಕಲ್ ಮಾಫಿಯಾದ ಕೈವಾಡ ಇದರಿಂದ ಇದೆಯಾ? ಸರ್ಕಾರದಿಂದ ಬಂದಿರತಕ್ಕಂತ XYZ ಅನ್ನೋ ಕಂಪನಿಯ ಔಷಧಿಗಳನ್ನ ಇವರು ಹೈಡ್ ಮಾಡಿ XYZ ಅನ್ನೋ ಜಾಗಕ್ಕೆ ಇವರು ಮತ್ತೆ ABCD ಅಂತಕ್ಕಂಥ ಬೇರೆ ಔಷಧಿಗಳನ್ನ ಅಲ್ಲಿ ಇಟ್ರ, ಜನಕ್ಕೆ ಕೊಟ್ರ? ಈ ತರದ್ದು ಪ್ರಶ್ನೆಗಳು ಮನೆ ಮಾಡ್ಬೇಕಲ್ಲ. ಇಲ್ಲಪ್ಪ ಹಂಗ ಆಗಿಲ್ಲ ಅನ್ನೋದಾದ್ರೆ ಈ ಔಷಧಿ ಹೆಂಗ್ ಉಳಿತು? ಆನ್ ಡಾಕ್ಯುಮೆಂಟ್ ಈ ಔಷಧಿಗಳು ಹೆಂಗ್ ಉಳಿತು? ಉತ್ತರ ಕೊಡ್ಬೇಕು ಸಂಬಂಧಪಟ್ಟವ್ರು. ಇನ್ನು ಈ ಕುರಿತು ಅಲ್ಲಿ RMO ಡಾಕ್ಟರ್ ಪ್ರವೀಣ್ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಎಕ್ಸ್ಪೈರಿ ಆದ ಔಷಧಿಗಳನ್ನ ವಿಲೇವಾರಿ ಮಾಡಲು ಈಗಾಗಲೇ ಸಮಿತಿಯನ್ನ ರಚಿಸಲಾಗಿದ್ದು, ನಿಗದಿತ ನಿಯಮಗಳ ಪ್ರಕಾರವೇ ಅವುಗಳನ್ನ ವಿಲೇವಾರಿ ಮಾಡಬೇಕು. ನಾವ್ ಹೇಳ್ತಾ ಇರೋದಲ್ಲ, ಇದನ್ನ ಅಲ್ಲೇ ಇರ್ತಕ್ಕಂಥ ಆಸ್ಪತ್ರೆಯ RMO ಅವರೇ ಹೇಳ್ತಾ ಇರ್ತಕ್ಕಂಥದ್ದು. ಎಕ್ಸ್ಪೈರಿ ಆದ ಔಷಧಿಗಳನ್ನ ವಿಲೇವಾರಿ ಮಾಡೋದಕ್ಕೆ ಅದಕ್ಕೆ ಆದಂತ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿರುತ್ತೆ.
ನಿಗದಿತ ನಿಯಮಗಳ ಪ್ರಕಾರವೇ ಅವುಗಳನ್ನ ವಿಲೇವಾರಿ ಮಾಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿಗಳು ಬಂದ್ರೆ ಅವುಗಳನ್ನ ಹಿಂದಿರುಗಿಸೋದಕ್ಕೂ ಕೂಡ ವ್ಯವಸ್ಥೆ ಇದೆ ನಮ್ಮಲ್ಲಿ. ಆದ್ರೆ 2024ರಲ್ಲಿ ಅವಧಿ ಮುಗಿದ ಕೆಲವು ಔಷಧಿಗಳು ಪತ್ತೆಯಾಗಿದ್ದಾವೆ ಅಂತ ಹೇಳಿ, ಕೆಲವಲ್ಲ ಹಲವು ಔಷಧಿಗಳು ಪತ್ತೆಯಾಗಿದ್ದಾವೆ ಸರ್. ಆಸ್ಪತ್ರೆಯಲ್ಲಿ ಬಳಕೆಯಾಗದ ಕಾಂಬಿನೇಷನ್ ಡ್ರಗ್ಸ್ ಗಳು ಕೂಡ ಇಲ್ಲಿ ಕಂಡುಬಂದಿದ್ದಾವೆ ಅಂತ ಹೇಳ್ತಿದ್ದಾರೆ. ಎಸ್, ಇದನ್ನ ನಾವು ಗಮನಿಸಬೇಕಿಲ್ಲಿ. ಅವು ನಮ್ಮ ಆಸ್ಪತ್ರೆಯದಲ್ಲ ಎಂದು ಅವರು ಸ್ಪಷ್ಟನೆ ಕೂಡ ನೀಡಿದ್ದಾರಂತೆ. ಆಯ್ತು, ಮುಂದುವರೆದು ಹೇಳ್ತಾರೆ, ರಾಷ್ಟ್ರೀಯ ಸಮ್ಮೇಳನದ ಸಂದರ್ಭದಲ್ಲಿ ಕೆಲವು ಕೊಠಡಿಗಳನ್ನ ಸ್ವಚ್ಛಗೊಳಿಸುವ ವೇಳೆ ಈ ಔಷಧಿಗಳು ಅಲ್ಲಿ ಕಂಡು ಬಂದಿರಬಹುದು. ಪ್ರಾಥಮಿಕ ಮಾಹಿತಿ ಈ ಬಗ್ಗೆಗಿದೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿ ಔಷಧಿಗಳು ಎಲ್ಲಿಂದ ಬಂದವು, ಯಾರು ತಂದಿಟ್ರು ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಹೇಳ್ತಾ ಇದ್ದಾರೆ, ನಮ್ಮ ಆಸ್ಪತ್ರೆಯಲ್ಲಿ ಬಳಸದೇ ಇರುವಂತಹ ಔಷಧಿಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದಾವೆ. ಯಾರು ತಂದಿಟ್ರು ನಮಗೆ ಗೊತ್ತಿಲ್ಲ. ಸಾರ್ವಜನಿಕ ಆಸ್ಪತ್ರೆ, ಎಷ್ಟು ಜನ ನೀವು ಗೌರ್ಮೆಂಟ್ ಹಾಸ್ಪಿಟ್ಲು ನೀವು ಏನಾದ್ರು ಹೋಗ್ಬಿಟ್ರಲ್ಲಿ, ಹೌದ್ರಿ ನಮಗೆ ಹೆಮ್ಮೆ ಇದೆ, ನಮ್ಮಲ್ಲಿ ಹೈಟೆಕ್ ಹಾಸ್ಪಿಟ್ಲ್ ಇದೆ, ಇಡೀ ರಾಜ್ಯದಲ್ಲೇ ಇಲ್ಲದೆ ಇರ್ತಕ್ಕಂಥ ದೊಡ್ಡ ಹಾಸ್ಪಿಟ್ಲು ನಮ್ತ ಎಲ್ಲ ಇದೆ ಅಂತ. ಬಟ್ ಅದಕ್ಕೆ ಸೂಕ್ತವಾದ ಡಾಕ್ಟರ್ ಇಲ್ಲ, ಒಂದು. ಎರಡನೇದು, ಅಲ್ಲಿಯ ಸೆಕ್ಯೂರಿಟಿ ಗಾರ್ಡ್ಗಳಿದಾರಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ, ಇವತ್ತಲ್ಲ ಇದು ಸಾಕಷ್ಟು ವರ್ಷಗಳಿಂದ ಪೇಷಂಟ್ ಕಡೆಯವ್ರು ಬಂದ್ರೆ ಒಳಗ್ ಬಿಡೋದಿಲ್ಲ. ಕರೆಕ್ಟ್ ಆಗಿ ಪೇಷಂಟ್ ನೋಡಕ್ ಹೋಗ್ತಾ ಇದೀವಿ ಅಂತ ಅಂದ್ರೆ ಬಾಯಿಗೆ ಬಂದಂಗ್ ಬೈದ್ ಕಳಿಸ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಕೊಂಡಿದ್ದೀರಲ್ಲಿ. ಪೇಷಂಟ್ ನೋಡಕ್ ಬರೋದನ್ನೇ ಬಿಡ್ತಾ ಇಲ್ಲ ನೀವು ಅಲ್ಲಿ ನೆಟ್ಗೆ. ಯಾರೋ ತಮ್ಗೆ ಅನವಶ್ಯಕ ಇರ್ತಕ್ಕಂಥ ಔಷಧಿಗಳನ್ನ ನಿಮಗೆ ಗೊತ್ತಿಲ್ದಿರ ಹೆಂಗ್ ತಂದ ಹಾಸ್ಪಿಟ್ಲ್ ಒಳಗಡೆ ಇಟ್ಟಿರೋದ್ನ ಹೆಂಗ್ ಬಿಟ್ರಿ? ಆಯ್ತು, ಒಂದು ವೇಳೆ ಅವು ನಿಮ್ಮ ಹಿಮ್ಸ್ ಆಸ್ಪತ್ರೆಗೆ ಸಂಬಂಧಪಟ್ಟವೆ ಅಲ್ಲ ಅಂತ ಅನ್ಕೊಂಡ್ಬಿಡೋಣ, ಯಾರೋ ಹೊರಗಿಂದಲೇ ತಂದಿಟ್ಟಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಹಾಗಿದ್ರೆ ಇದು ಸೆಕ್ಯೂರಿಟಿ ಲೂಪೋಲ್ ಆಗ್ಲಿಲ್ವಾ ನಿಮ್ಮ ಆಸ್ಪತ್ರೆಯಲ್ಲಿ? ನಾಳೆ ಯಾರೋ ತಂದು ಬಾಂಬ್ ಇಟ್ಬಿಟ್ಟು ಹೋಗ್ಬಿಡ್ತಾರೆ, ಹಿಂಗೆ ಕೇಳಲ್ವಾ ನೀವು ಸೆಕ್ಯೂರಿಟಿಗಳು? ಕೇಳೋದಿಲ್ವಾ ನಿಮ್ಮ ಆಸ್ಪತ್ರೆ ಸಿಸಿ ಕ್ಯಾಮ್ರಾಗಳನ್ನ ಯಾಕೆ ಹಾಕೊಂಡಿದ್ದೀರಿ? ಹಂಗಿದ್ರೆ ಮುಂದುವರೆದು ಹೇಳ್ತಾರೆ, ಅದು ರಾಷ್ಟ್ರೀಯ ಸಮ್ಮೇಳನ ಸಂದರ್ಭದಲ್ಲಿ ತಂದಿಟ್ಟಿದ್ರು ಅಂತ. ಯಾಕೆ ಬಿಟ್ಟೋದ್ರು? ಬಿಟ್ಟೋದ್ಮೇಲೆ ಇಲ್ಲಿವರೆಗೂ ಆ ಕೊಠಡಿಗಳನ್ನ ನೀವು ಪರಿಶೀಲನೆ ಮಾಡ್ಲೇ ಇಲ್ವಾ? ಹಂಗಿದ್ರೆ ಈ ತರ 108 ಪ್ರಶ್ನೆಗಳು ಬರ್ತವೆ. ಫೈನ್, ಇವತ್ತು ಆಸ್ಪತ್ರೆಯಲ್ಲಿ ಪತ್ತೆ ಆಗಿದೆ. ವಿಬಿಸಿ ವಾಹಿನಿ ಇವೆಲ್ಲವನ್ನು ಕೂಡ ಎಕ್ಸ್ಪೋಸ್ ಮಾಡಿದೆ. ವಿಬಿಸಿ ವಾಹಿನಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಎಕ್ಸ್ಪೋಸ್ ಮಾಡಿದ್ದೀವಿ. ಇದಾದ ನಂತರ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. ಸಂಬಂಧಪಟ್ಟ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಅವರು ಕೂಡ ನೀಡಿದ್ದಾರೆ. ಏನ್ ತನಿಖೆ ಮಾಡ್ತೀರಿ? ಹೆಂಗ್ ಬಂತು? ಯಾಕೆ ಇಲ್ಲಿಗೆ ಬಂತು? ಯಾರು ತಂದಿಟ್ರು? ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು. ನಮ್ಮ ಹತ್ರ ಹೈಟೆಕ್ ಹಾಸ್ಪಿಟ್ಲ್ ಇದೆ, ಹೈಟೆಕ್ ಹಾಸ್ಪಿಟ್ಲ್ ಇದೆ. ನೋ, ಹೈಟೆಕ್ ಹಾಸ್ಪಿಟಲ್ ಅಲ್ಲಿ ಯಾವ ತರ ಹೈಟೆಕ್ ದಂಧೆಗಳು ನಡೀತಾ ಇದ್ದಾವೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹಂತವಾಗಿ ಎಲ್ಲವನ್ನು ಕೂಡ ತೆರೆದಿಡ್ತೀವಿ ನಾವು. ಅದರ ಮೊದಲ ಭಾಗ ಇವತ್ತು ಮುಂದೆ ಇಟ್ಟಿದ್ದೀವಿ. ಜಸ್ಟ್ ಇದನ್ ಟ್ರೈಲರ್. ಇಂತಹದ್ದೇ ಸಾಕಷ್ಟು ಅಕ್ರಮಗಳಲ್ಲಿ ನಡೀತಾ ಇದ್ದಾವೆ. ಮೊದಲ ಅಕ್ರಮವನ್ನು ಇಟ್ಟಿದ್ದೀವಿ. ಸಂಬಂಧಪಟ್ಟ ಆರೋಗ್ಯ ಸಚಿವರು ಸುದ್ದಿಯನ್ನು ನೋಡ್ತಾ ಇದ್ರೆ ಇದಕ್ಕೆ ಸೂಕ್ತ ತನಿಖೆ ಆಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿ ಯಾರು ತಪ್ಪಿತಸ್ಥಿದ್ದಾರೆ, ಯಾರು ಇದಕ್ಕೆ ಕಾರಣರಾಗಿದ್ದಾರೆ, ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. 2024ಕ್ಕೆ ಡ್ರಗ್ಸ್ಗಳು ಎಕ್ಸ್ಪೈರ್ 4 ಥರದ 3 ಥರ ಸಿರಪ್, ಒಂದು ಗ್ಲುಕೋಸ್ ಪೌಡರ್ ಇದೆ, ಅದರ ಜಿಂಕ್ ಒಂದು 46, ಐರನ್ ಸಿರಪ್ ಒಂದು 228, ಆಮೇಲೆ ಕಾಫ್ ಸಿರಪ್ ಒಂದು 58, ಗ್ಲುಕೋಸ್ ಪೌಡರ್ಗಳು 54. ಈಗೇನು ಅದು ನಮ್ಮ ಕಾಲೇಜಿನ ನೆಲಮಾಳಿಗೆಯಲ್ಲಿ ಇದ್ದಿದ್ದಂಥದ್ದು. ಇವು ಏನಂತಂದರೆ ಈ ಕಾಂಬಿನೇಷನ್ ಏನು ಡ್ರಗ್ಸ್ಗಳು ಏನೀಗ ಅಲ್ಲಿದ್ದು ಅದು ರೋಟೀನಾಗಿ ನಮ್ಮ ಸಂಸ್ಥೆಯಲ್ಲಿ ಪ್ರೊಕ್ಯೂರ್ ಆಗಲ್ಲ. ಅದು ಹಾಗಾಗಿ ಅದನ್ನು ಪ್ರೊಕ್ಯೂರ್ ಆಗದಿರೋದಕ್ಕೆ ನೀವು ಮಾಹಿತಿ ಕೇಳಿದ್ದೀರಿ, ಅದನ್ನು ಒದಗಿಸಲಾಗೋದು. ಇದು ಏನಪ್ಪ ಅಂದ್ರೆ ಕಾಲೇಜ್ ಬಿಲ್ಡಿಂಗಲ್ಲಿ ನಮ್ಮಲ್ಲಿ ಕಮ್ಯುನಿಟಿ ಮೆಡಿಸಿನ್ ವಿಭಾಗ ಅಂತ ಇದೆ. ಆ ಕಮ್ಯುನಿಟಿ ಮೆಡಿಸಿನ್ ವಿಭಾಗದಲ್ಲಿ ನಮಗೆ ಫ್ಯಾಮಿಲಿ ದತ್ತು ಅಂದರೆ ಕುಟುಂಬ ದತ್ತು ಆರೋಗ್ಯ ಯೋಜನೆ ಅಂತಿದೆ, ಫ್ಯಾಮಿಲಿ ಅಡಾಪ್ಷನ್ ಪ್ರೋಗ್ರಾಮ್ ಅಂತೇಳಿ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟಿಂದ 2 ತಿಂಗಳು ಒಂದ್ಸರಿ ಕ್ಯಾಂಪ್ಗಳು ಮಾಡ್ತಾಯಿರ್ತಾರೆ. ಆ ಕ್ಯಾಂಪ್ಗಳಿಗೆ ನಮ್ಮ ಸಂಸ್ಥೆಯಿಂದ ಡ್ರಗ್ಸ್ಗಳು ಕೊಡಲ್ಲ. ಅದಕ್ಕೆ ದಾನಿಗಳಿದ್ದಾರೆ, ದಾನಿಗಳಿಂದ ಡ್ರಗ್ಸ್ ತೊಗೊಂಡು ಮಾಡೋ ಅಂಥದ್ದು ಅಭ್ಯಾಸ. ಇವಾಗ ಏನಾಗಿದೆ, ಈಗ ಮೇಲ್ನೋಟಕ್ಕೆ ಏನಾಗಿದೆ ಅನ್ನೋ ಕಂಡಿದಂದರೆ, ಈಗ ಮೊನ್ನೆ ಏನು ನಮ್ಮ ಸಂಸ್ಥೆಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಿಡಿಯಾಟ್ರಿಕ್ಸ್ ಇತ್ತು, ಆವಾಗ ಆ ರೂಮ್ಗಳನ್ನು ಯೂಸ್ ಮಾಡ್ಕೊಂಡಾಗ ಕ್ಲೀನ್ ಮಾಡ್ಕೊಬೇಕಾ ತಂದಿಟ್ಟಿದ್ದಾರೆ ಅಂತೇಳಿ ಪ್ರಾಥಮಿಕ ಮಾಹಿತಿ ಇದೆ. ಬಟ್ ಅಲ್ಲಿ CCTV ಫುಟೇಜು CCTV ಇರೋದ್ರಿಂದ ಪೂರ್ತಿ ಕವರ್ ಆಗುತ್ತೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಆಮೇಲೆ ಎಲ್ಲಿಂದ ಬಂತು, ಯಾರು ತಂದು ಹಾಕಿದ್ರು, ಆಮೇಲೆ ಅಲ್ಲಿಗೆ ಏಕೆಂದ್ರೆ ನಮ್ಮಿಂದ ತರಿಸಿದ್ರೂ ಅದನ್ನು ಕಂಡಮ್ ಮಾಡೋಕ್ಕೆ ನಮ್ಗೆ ಪ್ರೊಸೀಜರ್ ಇದೆ. ಬಯೋಮೆಡಿಕಲ್ ವೇಸ್ಟಲ್ಲಿ ನಮಗೆ ಪದ್ಧತಿ ಇದ್ದೇ ಇದೆ. ಇದನ್ನು ಎಕ್ಸ್ಪೈರಿ ಡ್ರಗ್ಸ್ಗಳನ್ನ ರೋಗಿ ಕೊಡಬಾರ್ದು, ಅದು ಕೊಟ್ಟರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಇದನ್ನು ಸರಿಯಾಗಿ ಇಡಬೇಕಿತ್ತು, ಹಂಗೆ ಬಿಸಾಕೋದಂತೂ ಅಲ್ಲ.
ಹಾಗಾಗಿ ಅದನ್ನು ಅವ್ರಿಗೆ ಯಾವ ಥರ ವಿಲೇವರಿ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದರೆ ವಿಲೇವರಿ ಮಾಡೋವಂಥ ಸಂಬಂಧಪಟ್ಟವರಿಗೆ ಅದನ್ನು ಮಾಹಿತಿ ಕೊಟ್ಟಿದ್ದರೆ ಅದು ನಿಯಮಾನುಸಾರ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ರೂಲ್ಸ್ ಅಂತ ಏನಿದೆ ಆ ನಿಯಮಾನುಸಾರ ಅದನ್ನು ವಿಲೇವರಿ ಮಾಡ್ತಾಯಿದ್ರು. ಸೊ ಅದನ್ನು ಅಲ್ಲಿ ಏಕಾಏಕಿ ತಂದು ಸೆಲ್ಲಲ್ಲಿ ಇಟ್ಟಿರೋದು ಅದ್ರ ಬಗ್ಗೆ ಡೆಫಿನೆಟಾಗಿ ಎನ್ಕ್ವೈರಿ ಮಾಡ್ತೀವಿ. ಆಮೇಲೆ ಏನಾಗಿದೆ ಅಂತ ಫಸ್ಟ್ ತಿಳ್ಕೊಂಡು ಅದು ಸಂಬಂಧಪಟ್ಟವ್ರಿಗೂ ಯಾರಿಗೆ ಏನಾಗಿದೆ ಅಂತ ತಿಳ್ಕೊಂಡು ಇದ್ರ ಬಗ್ಗೆ ನಿಮಗೂ ಕೂಲಂಕುಷ ಪದ್ಧತಿ ಗೊತ್ತಿಲ್ಲ ಅಂದರೆ ವಿಲೇವರಿ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಮಾಡಬೇಕಿತ್ತು. ಯಾವುದು ಕೆಳಗೆ ಇಡ್ಬೋದು, ಯೂಸ್ ಮಾಡೋದು ತಪ್ಪಾಗುತ್ತೆ. ಬೇರೆ ಅಲ್ಲ, ನಮ್ಮ ಸಂಸ್ಥೆಯೊಳಗೆ ಬಂದು ತಗೊಂಡು ಹೋಗ್ತಿಲ್ಲ. ಈಗ ನಮ್ಮ ಕ್ಯಾಂಪಸ್ ಬಿಟ್ಟು ಹೊರಗಡೆ ಈ ಕಾಂಪೌಂಡಿಂದ ಆಚೆ ಕಡೆ ಇಟ್ಟಿದ್ರೆ ಡೆಫಿನೆಟಾಗಿ ಅಫೆನ್ಸ್ ಆಗುತ್ತೆ. ಈಗ ಅದು ಎಕ್ಸ್ಪೈರ್ ಆಗಿದೆ, ಅದನ್ನು ನೆಕ್ಸ್ಟು ಏನು ಈಗ ಕಮಿಟಿ ಏನು ಮಾಡಿ ಅವ್ರು ಯಾವುದು ವಿಲೇವರಿ ಅಂತ ಮಾಡಲೇಬೇಕು. ವಿಲೇವರಿ ನಿಯಮಾನುಸಾರ ವಿಲೇವರಿ ಮಾಡಬೇಕು, ಪೇಷಂಟಿಗೆ ಕೊಡೋಕ್ಕೆ ಬರಲ್ಲ. ಅದನ್ನು ಬಯೋಮೆಡಿಕಲ್ ವೇಸ್ಟಲ್ಲಿ ನಾವು ವಿಲೇವರಿ ಮಾಡ್ತೀವಿ. ಎಲ್ಲ ಈಗ ನಮ್ಮಲ್ಲೂ ಕೆಲವು ಡ್ರಗ್ಸ್ಗಳು ಎಕ್ಸ್ಪೈರ್ ಆಗುತ್ತೆ, ಮೇನ್ ಸ್ಟೋರಲ್ಲಿ ಆಗುತ್ತೆ. ಅದಕ್ಕೆ ನಾವು ಒಂದು ಕಮಿಟಿ ಮಾಡಿರ್ತೀವಿ, ಎಕ್ಸ್ಪೈರಿ ಡ್ರಗ್ಸ್ನ ನಾವು ಮಾಡಿದ್ದೀವಿ ಅಂತ ಹೇಳಿ ನಾವು ಪ್ರೊಸೀಡಿಂಗ್ಸ್ ಮಾಡಿ ಇಡಬೇಕಾಗುತ್ತೆ. ಯಾಕೆಂದರೆ ನೀವು 1 ಲಕ್ಷ ತರಿಸಿರ್ತೀವಿ. ಈ ಸಲ ಲಾಸ್ಟ್ ಟೈಮ್ ನಮ್ಮ ಡೆಂಗು ಟೈಮಲ್ಲಿ ಪ್ಯಾರಾಸಿಟಮಾಲ್ ತುಂಬ ಜಾಸ್ತಿ ಬೇಕಾಗಿತ್ತು. ಅದನ್ನು ನೋಡ್ಕೊಂಡೆ ತರಿಸ್ಕೊಂಡಾಗ ಏನಾಗುತ್ತೆ, ಉಳಿದ್ರೆ ಏನು ಮಾಡಬೇಕು ನಾವು, ಒಂದು ವಾಪಸ್ ಕಳ್ಸೋದಿರುತ್ತೆ. ಈಗ ಇವ್ರಿಗೆ ದಾನಿಗಳು ಕೊಟ್ಟಿಂದ ಇವರು ಏನಾಗಿದೆ ಅಂತ ತಿಳ್ಕೊಂತಾರೆ. ಯಾಕೆಂದರೆ ಆಸ್ಪತ್ರೆಗೆ ಅದ್ರ ಬಗ್ಗೆ ಕಾಲೇಜಿಂದ ಪೂರ್ತಿ ಮಾಹಿತಿ ಇರೋಲ್ಲ. ನಾನು ಮೇಲ್ನೋಟಕ್ಕೆ ಇವಾಗ ಸಿಕ್ಕಿರೋ ವರದಿ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ಕಾಲೇಜಲ್ಲಿ ಏನಾಗಿದೆ ಅಂತ ತಿಳ್ಕೊಂಡು ಡೆಫಿನೆಟಾಗಿ